ವೀಕ್ಷಕರ, ಬಿಗ್ ಬಾಸ್ ಶೋನ ಹಿಂದೆ ನಡೆಯುವ ರಹಸ್ಯಗಳ ಬಗ್ಗೆ ನಿಮಗೆ ಗೊತ್ತಾ? 90% ಜನರು ಈ ಶೋನ ಕಲರ್ಸ್ ಕನ್ನಡದವರು ನಡೆಸಿಕೊಡ್ತಿದ್ದಾರೆ ಅಂತ ಅಂದುಕೊಳ್ತಾರೆ. ಅಸಲಿಗೆ ಈ ಶೋನ ನಡೆಸಿಕೊಡ್ತಿರೋದಾದ್ರೂ ಯಾರು? ಬಿಗ್ ಬಾಸ್ ಮನೆಯಲ್ಲಿರಲು ಸ್ಪರ್ಧಿಗಳಿಗೆ ಒಂದು ವಾರಕ್ಕೆ ಎಷ್ಟು ಹಣ ಸಿಗುತ್ತೆ? ಸ್ಪರ್ಧಿಗಳಿಗೆ ಮದ್ಯಪಾನ ಸೇವನೆ ಮಾಡಲು ಅವಕಾಶ ಇದೆಯಾ? ಅಷ್ಟಕ್ಕೂ ಇಲ್ಲಿ ಬಿಗ್ ಬಾಸ್ ರೀತಿ ವಾಯ್ಸ್ ಕೊಡೋದು ಯಾರು? ಇನ್ನು ಈ ರೀತಿಯ ತೆರೆ ಹಿಂದೆ ನಡೆಯುವ ಬಿಗ್ ಬಾಸ್ ಶೋನ ಕೆಲ ಇಂಟ್ರೆಸ್ಟಿಂಗ್ ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರ, ಬಹಳಷ್ಟು ಜನ ನಂಬ್ತಾ ಇರೋದು ಏನಂದ್ರೆ ಈ ಒಂದು ಶೋನ ಕಲರ್ಸ್ ಕನ್ನಡದವರು ನಡೆಸಿಕೊಡ್ತಾರೆ ಅಂತ. ಆದ್ರೆ ಸಾಕಷ್ಟು ಜನರಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಈ ಒಂದು ಶೋ ಅನ್ನ ನಡೆಸಿಕೊಡ್ತಿರೋದು ಒಂದು ಪ್ರೈವೇಟ್ ಕಂಪನಿ. ಆ ಕಂಪನಿ ಹೆಸರು ಎಂಡಮಾಲ್ ಶೈನ್ ಗ್ರೂಪ್. ಈ ಕಂಪನಿ ಹೆಸರನ್ನ ಎಪಿಸೋಡ್ ನ ಕೊನೆಯಲ್ಲಿ ನೋಡಬಹುದು. ಇದು ಒಂದು ಇಂಟರ್ನ್ಯಾಷನಲ್ ಕಂಪನಿ. ನಮ್ಮ ಭಾರತದಲ್ಲಿ ಟೋಟಲ್ 7 ಭಾಷೆಯಲ್ಲಿ ಈ ಬಿಗ್ ಬಾಸ್ ಶೋ ಅನ್ನ ರನ್ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ರನ್ ಮಾಡ್ತಾ ಮ್ಯಾನೇಜ್ ಮಾಡ್ತಾ ಇರೋದು ಇದೇ ಕಂಪನಿ. ಅದೇ ರೀತಿ ಇವರಿಗೆ ದುಡ್ಡನ್ನ ಕೊಡುವುದು ಕೂಡ ಇವರೇ. ಅದೇ ರೀತಿ ಬಿಗ್ ಬಾಸ್ ನಲ್ಲಿ ನಡೆಯುವ ಇನ್ಸಿಡೆಂಟ್ ಗಳನ್ನ ಕ್ಯಾಮೆರಾಗಳಿಂದ ಕವರ್ ಮಾಡಿ ಎಡಿಟ್ ಮಾಡಿ ಫೈನಲ್ ಔಟ್ಪುಟ್ ವಿಡಿಯೋ ಕೊಡೋದು ಕೂಡ ಇವರೇ. ಸದ್ಯಕ್ಕೆ ಬಿಗ್ ಬಾಸ್ ಶೋನ ರೈಟ್ಸ್ ಅನ್ನ ಕಲರ್ಸ್ ಕನ್ನಡ ಪಡೆದುಕೊಂಡಿದೆ. ಈ ಒಂದು ವಿಡಿಯೋಗಳನ್ನ ಟೆಲಿಕಾಸ್ಟ್ ಮಾಡೋದು ಬಿಟ್ರೆ ಆ ಶೋಗೆ ಈ ಚಾನೆಲ್ ಗಳಿಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಬಿಗ್ ಬಾಸ್ ನಲ್ಲಿ ನಡೆಯುವ ಟಾಸ್ಕ್ ಗಳಿಗೂ ಮತ್ತು ಕಂಟೆಸ್ಟೆಂಟ್ ಗಳಿಗೂ ಕಲರ್ಸ್ ಕನ್ನಡ ಜೊತೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಇನ್ನು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗಿರುವ ಕಂಟೆಸ್ಟೆಂಟ್ ಗಳಿಗೆ ಊಟದಿಂದ ಹಿಡಿದು ಮಲಗುವವರೆಗೂ ಪ್ರತಿ ಒಂದನ್ನ ಕೂಡ ಈ ಕಂಪನಿಯೇ ಏರ್ಪಡಿಸುತ್ತೆ. ಕೇವಲ ಬಟ್ಟೆಗಳನ್ನು ಮಾತ್ರ ಅವರು ತೆಗೆದುಕೊಂಡು ಬರಬೇಕು. ಈ ಬಟ್ಟೆಗಳನ್ನ ಕೂಡ ಸರಿಸುಮಾರು 20ರಿಂದ 30 ದಿನಗಳವರೆಗೆ, ಅಂದ್ರೆ ಸರಿಸುಮಾರು 1 ತಿಂಗಳವರೆಗೆ ಸರಿ ಹೋಗುವಷ್ಟು ಬಟ್ಟೆಗಳನ್ನ ತೆಗೆದುಕೊಂಡು ಬರಬೇಕು. ಈ ರೀತಿ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಟ್ಟೆಯನ್ನ ಒಗೆದು ಒಣಗಿಸೋಕೆ ಯಾವುದೇ ರೀತಿಯ ವಾಷಿಂಗ್ ಮಷಿನ್ ಆಗಲಿ ಯಾವುದೇ ರೂಫ್ ಆಗಲಿ ಇಲ್ಲ. ಹಾಗಾಗಿ 20ರಿಂದ 30 ದಿನಗಳಿಗೊಮ್ಮೆ ಬಟ್ಟೆಗಳನ್ನ ಅವರವರ ಮನೆಯಿಂದಾನೇ ಕಳಿಸ್ತಾರೆ. ಈ ರೀತಿ ಬಟ್ಟೆಯನ್ನ ಎಕ್ಸ್ಚೇಂಜ್ ಮಾಡೋದಕ್ಕಂತಾನೆ ಒಂದು ಟೀಮ್ ಕೂಡ ಇರುತ್ತೆ. ನೀವು ಬಿಗ್ ಬಾಸ್ ಅನ್ನ ಕಂಟಿನ್ಯೂಸ್ ಆಗಿ ನೋಡ್ತೀರಾ ಅಂದ್ರೆ ನೀವು ಗಮನಿಸಿರ್ಬೋದು, ಕಂಟೆಸ್ಟೆಂಟ್ ಗಳು ಡಿಫ್ರೆಂಟ್ ಡ್ರೆಸ್ ಗಳಲ್ಲಿ ಕಾಣಿಸ್ತಾ ಇರ್ತಾರೆ. ಇನ್ನು ಸಿಗರೇಟ್ ಚಟ ಇದ್ದವರಿಗೆ ಪ್ರತ್ಯೇಕವಾಗಿ ಸ್ಮೋಕಿಂಗ್ ರೂಮ್ ಕೂಡ ಇರುತ್ತೆ. ಆದ್ರೆ ಬಿಗ್ ಬಾಸ್ ಹೌಸ್ ನಲ್ಲಿ ಆಲ್ಕೋಹಾಲ್ ಸೇವನೆಗೆ ಅವಕಾಶವಿಲ್ಲ. ಈ ಕಂಟೆಸ್ಟೆಂಟ್ ಗಳು ಇರುವ ಮನೆಯನ್ನ ಅವರೇ ಕ್ಲೀನ್ ಮಾಡ್ಕೊಳ್ಬೇಕು. ಆದ್ರೆ ಇದು ಪೂರ್ತಿಯಾಗಿ ಸಾಧ್ಯವಾಗದೇ ಇರೋದ್ರಿಂದ ಈ ಕ್ಲೀನಿಂಗ್ಗೋಸ್ಕರನೇ ಪ್ರತ್ಯೇಕವಾಗಿ ಕೆಲ ಜನ ವರ್ಕರ್ಸ್ ಇರ್ತಾರೆ. ಇವರು ಆಗಾಗ ಬಂದು ಬಿಗ್ ಬಾಸ್ ಮನೆಯನ್ನ ಕ್ಲೀನ್ ಮಾಡಿ ಹೋಗ್ತಾ ಇರ್ತಾರೆ. ಆದ್ರೆ ನಮಗೆ ಎಪಿಸೋಡ್ ಗಳಲ್ಲಿ ಅದು ಎಲ್ಲಿಯೂ ಗೊತ್ತಾಗುವುದಿಲ್ಲ. ಅದೇ ರೀತಿ ಮನೆಯ ಒಳಗೆ ಯಾವುದೇ ರೀತಿಯ ಮೊಬೈಲ್ ಫೋನ್ ಗಳನ್ನ ಅಲೋ ಮಾಡೋದಿಲ್ಲ. ಇದರ ಜೊತೆಗೆ ಪುಸ್ತಕಗಳನ್ನು ಕೂಡ, ಮುಖ್ಯವಾಗಿ ಧರ್ಮಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಅಲೋ ಮಾಡೋದಿಲ್ಲ. ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ಸಮಯವನ್ನ ತಿಳಿಸುವ ಗಡಿಯಾರವನ್ನ ಇಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಇವರನ್ನ ಅಬ್ಸರ್ವ್ ಮಾಡೋಕೆ ಅಂತಾನೆ ಒಂದು ಟೀಮ್ ಇರುತ್ತೆ. ಅದೇ ರೀತಿ ಇವರ ಆರೋಗ್ಯವನ್ನ ನೋಡಿಕೊಳ್ಳೋಕೆ ಹೊರಗಡೆ 24x7 ಒಂದು ಆಂಬುಲೆನ್ಸ್ ಮತ್ತು 2 ಡಾಕ್ಟರ್ಸ್ ಇರ್ತಾರೆ. ಇನ್ನು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೂ ಮುಂಚೆ ಕಂಟೆಸ್ಟೆಂಟ್ ಗಳಿಂದ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸಿಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಇಷ್ಟದಿಂದಲೇ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ, ನಾವು ಯಾರ ಫೋರ್ಸ್ ನಿಂದಲೂ ಹೋಗ್ತಾ ಇಲ್ಲ ಅಂತ ಸೈನ್ ಮಾಡಿಸಿಕೊಳ್ತಾರೆ. ಇನ್ನು ಕಂಟೆಸ್ಟೆಂಟ್ ಗಳ ಜೊತೆ ಮಾತನಾಡುವ ಬಿಗ್ ಬಾಸ್ ಬೇರೆ ಯಾರೂ ಅಲ್ಲ. ಎಷ್ಟೋ ಟಿವಿ ಶೋಸ್ ಗಳಲ್ಲಿ, TV9 ನಲ್ಲಿ, ಡಿಸ್ಕವರಿ ಕನ್ನಡದಲ್ಲಿ ಪ್ಯಾಟೆ ಹುಡುಗಿಯ ಹಳ್ಳಿ ಲೈಫು, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಸೂಪರ್ ಮಿನಿಟ್, ಕನ್ನಡದ ಕೋಟ್ಯಾಧಿಪತಿಗಳಂತಹ ಪ್ರಮುಖ ಶೋಗಳನ್ನ ನಡೆಸಿಕೊಟ್ಟಂತ ವಾಯ್ಸ್ ಆರ್ಟಿಸ್ಟ್ ಆದ ಬಡಕೆಲ ಪ್ರದೀಪ್ ಅವರು. ಇನ್ನು ಫೈನಲ್ ಆಗಿ ಪೇಮೆಂಟ್ ವಿಚಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗಳಿಗೆ ಅವರವರ ಕ್ರೇಜ್ ನ ಮೇಲೆ ಪೇಮೆಂಟ್ ಎಂಬುದು ಬೇರೆ ಬೇರೆ ಆಗಿರುತ್ತದೆ. ಈ ಪೇಮೆಂಟ್ ಅನ್ನ ಪ್ರತಿ ವಾರ ಲೆಕ್ಕಿಸಲಾಗುತ್ತದೆ. ಏಕೆಂದ್ರೆ ಪ್ರತಿ ವಾರ ಒಬ್ಬೊಬ್ಬರು ಎಲಿಮಿನೇಟ್ ಆಗೋದ್ರಿಂದ ಜಾಸ್ತಿ ವಾರಗಳವರೆಗೆ ಇದ್ದವರು ಜಾಸ್ತಿ ಪೇಮೆಂಟ್ ಅನ್ನ ತೆಗೆದುಕೊಳ್ತಾರೆ. ಇದು ವಾರಕ್ಕೆ 50,000ದಿಂದ 5 ಲಕ್ಷದವರೆಗೂ ಆ ಕಂಟೆಸ್ಟೆಂಟ್ ಗಳಿಗಿರುವ ಫಾಲೋವಿಂಗ್ ಆಧಾರದ ಮೇಲೆ ಇರುತ್ತೆ. ನಂತರ ಕೊನೆಯಲ್ಲಿ ಯಾರು ವಿನ್ ಆಗ್ತಾರೋ ಆ ಒಂದು ವಿನ್ನರ್ಗೆ 50 ಲಕ್ಷ ರೂಪಾಯಿಯನ್ನ ಕೊಡ್ತಾರೆ. ನಿಮಗೆ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅಂತ ಇಷ್ಟ ಇದೆ ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.